ಹಾಯ್ ಎಲ್ಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ. ನಾವಿವತ್ತು ಚಾಮರಾಜನಗರದ ಹತ್ರ ಇರೋ ಬಸವನಪುರ, ಕೆಲ್ಲಂಬಳ್ಳಿ ಬಸವನಪುರ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಅದು ಬಂದು ನಮ್ಮ ಅತ್ತೆಯವರ ಅಪ್ಪನ ಊರು. ಸೊ ಅಲ್ಲಿ ಕಸ್ತೂರ್ ಬಂಡಿ ಜಾತ್ರೆ ನಡೀತಾ ಇದೆ, ಅದಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದ್ವಿ. ನಾನು, ಜಶ್ವಿತ್, ಅಮ್ಮ, ಶರತ್ ಅವರು ಹಾಗೆ ಲಡ್ಡು, ನಾವು 4 ಜನ ಹೋಗ್ತಾ ಇದ್ವಿ. ನಾನು ಇದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು, ನಾನು ನೋಡಿಲ್ಲ, ಅಕ್ಕ ನೋಡಿದ್ದು, ನಾನು ನೋಡಿಲ್ಲ. ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಗಾಳಿ ಮೀನು ಸಾರು ಉಂಡೆ ಇದಾಯ್ತು. ಮೀನು ಸಾರು ಉಂಡೆ ಎಲ್ಲ ಕೆಮ್ಮು ಕಮ್ಮಿ ಆಯಿತು ಪಾಪ. ಇದು ತುಂಬ ದಿನದ ಹಿಂದಿನ ವ್ಲಾಗ್ ಇದು. ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಒಂದು 12ನೇ ತಾರೀಕು ಜನವರಿಲಿ ನಡೆದಿದ್ದು. ನಾನು ಈಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಇರಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೋಸ್ಕರ, ಸೊ ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮ ಹೇಳ್ತಾಯಿದ್ರು, ನಾವು ಚಿಕ್ಕವರು ಇರ್ಬೇಕಾದ್ರೆ ತುಂಬ ಚೆನ್ನಾಗಿರ್ತಿತ್ತು ಜಾತ್ರೆ. ಇದು ಬಂದು 16 ಊರು ಬಂಡಿ ಸೇರುತ್ತಂತೆ ಈ ಹಬ್ಬ ಮಾಡೋದ್ರಲ್ಲಿ. 16 ಊರು ಬಂಡಿ ಅಂದರೆ ಎತ್ತಿನ ಬಂಡಿಗಳು ಬರ್ತವೆ, ಅದಕ್ಕೆ ಅಲಂಕಾರ ಮಾಡಿ ಒಂದು ಕಡೆ ಎಲ್ಲ ಜಾತ್ರೆಗೆ ಸೇರ್ತವೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ. ಆಫ್ ಮಾಡು, ಒಂದು ನಿಮಿಷ ಆಫ್ ಮಾಡಿ. ಆ ರೂಟಿಂದ ಹೋಗ್ತಾ ಇದ್ವಿ. ನಂಜುಂಡೇಶ್ವರ ಅಯ್ಯಪ್ಪ ಸ್ವಾಮಿಗೆ ಹೋಗೋರೀಗ ಕಾರು ಓಡಿಸವನೆ ಕೀ ತಕ್ಕಳವನು ಅಂತಿದ್ದಲ್ಲ ಅಪ್ಪ ಪಾಪ. ಇಲ್ದರೆ ಅವನು ಕೀ ಮುಟ್ಟಲ್ಲ. ಇದೇನ ಊರೊಬ್ರು ರೈಟ್ ಜಾಸ್ತಿ ಕಂಡ ನಡಿ. ಇಲ್ಲೊಂದು ಬಂಡಿ ಐತೆ, ಇದೊಂದು ಊರು. ಈ ಊರಿಂದನೂ ಒಂದು ಬಂಡಿ ಬರುತ್ತಾ? ಏನೋ ಬಾತೇನೋ ಕೊಡ್ತಾವ್ರೆ. 16 ಊರು ಬಂಡಿ ಸೇರುತ್ತೆ. ಎಲ್ಲ ಊರಿಗೂ ಒಂದೇ ದೇವ್ರು, ಅದೊಂದೇ. ಹೌದು. ಫಸ್ಟ್ ಮೇನ್ ಯಾವ ಊರಲ್ಲಿ ಇರುತ್ತೆ? ಎಲ್ಲ ಊರಲ್ಲೂ ಒಟ್ಟಿಗೆ ಹೊರಡ್ತವೆ, ಒಂದಾದ್ಮೇಲೆ ಒಂದು. ಹಾಂ, ಅವಾಗ ಹೋಗಿ ಜಾತ್ರೆಗೆ ಸೇರ್ತವೆ ಬಂಡಿ ಎಲ್ಲ. ಬಂಡಿ ಒಬ್ರಿಗಿಂತ ಒಬ್ರು ಚೆನ್ನಾಗಿರ್ಲಿ ಅಂತ. ಪ್ರೈಸ್ ಉಂಟು ಅದಕ್ಕೆ? ಇರ್ಬೋದೇನೋ ಗೊತ್ತಿಲ್ಲ, ನೀವು ನೋಡಿಲ್ಲ. ಜಾತ್ರೆ ಧೂಳು ಸಿಕ್ಕಾಪಟ್ಟೆ, ಅದಕ್ಕೆ ಹೋಗೋಕ್ಕಾಗಲ್ಲ. ನಾವು ಹೋಗಿಲ್ಲ ಜಾಸ್ತಿ, ಹೋಗಿದ್ದೀನಿ ಜಾಸ್ತಿ ಹೋಗಿಲ್ಲ. ಚಿಕ್ಕದ್ರಲ್ಲಿ ಹೋಗಿರೋದಾ? ಅಲಂಕಾರ ಮಾಡ್ತಾ ಇರ್ತಾರೆ, ನೋಡೋಕೆ ಕಾಣಿಸ್ತದೆ. ಮುಂದೆ ಹೋದ್ರೆ ಈಗ ಕಾಣಿಸಲ್ಲ. ವಾ 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 ಎದ್ದ ಅಣ್ಣ ಎತ್ತ ಲಡ್ಡು. ಅಂದ್ಬಿಟ್ರೆ ಹಿಂಗೆ ಹೋಗಂಗಿಲ್ಲ, ಹಂಗೆ ಹೋಗ್ಬೋದು. ಈ ರೋಡಲ್ಲಿ ಇಲ್ಲ, ಅಲ್ಲೇ ಮೇನ್ ರೋಡ್ ಐತೆ, ಅಲ್ಲಿ ಅಲಂಕಾರ ಮಾಡ್ತಾರೆ. ಊರಿಗೆ ಬಂದು ತಲುಪಿದ್ವಿ ನಾವು. ಅಂದರೆ ನಮ್ಮ ಅತ್ತೆಯವರ ಅಪ್ಪನ ತಮ್ಮನ ಮನೆ ಎದುರುಗಡೆನೇ ಬಂಡಿ ಕಟ್ಟೋದು. ಅವ್ರ ಮನೆ ಎದುರುಗಡೆನೇ ಬಂಡಿಗೆ ಅಲಂಕಾರ ಮಾಡ್ತಾಯಿದ್ರು. ನಾವು ಫಸ್ಟ್ ಅವ್ರ ಮನೆಗೆ ಹೋಗೋಣ ಅಂತೇಳಿ ಅವ್ರ ಮನೆಗೆ ಹೊರಟ್ವಿ. ಅವ್ರ ಮನೆಗೆ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಥರ ಹೂವು ಹಾಕಿದ್ದಾರೆ ಬಂಡಿಗೆ ಅಂತ. ತುಂಬ ಹೂವು ಹಾಕಿದ್ದಾರೆ. ಹಾಗೆ ನಾವು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಿ, ಅದನ್ನು ಕೂಡ ಪೂಜೆ ಮಾಡಿಸೋಣ ದೇವರಿಗೆ ಅಂತೇಳಿ. ಪೂಜೆ ಮಾಡಿಸೋದಕ್ಕೆ ನಾವು ಸ್ವಲ್ಪ ಹೂವೆಲ್ಲ ತೊಗೊಂಡಿದ್ದಲ್ಲ, ಹೂವೆಲ್ಲ ಬಂಡಿಗೆ ಕೊಟ್ಟು ಬಂಡಿಗೆ ಕೊಟ್ಟು ಪೂಜೆ ಅವರೇ ಮಾಡಿಸ್ತಾರೆ. ಹೂ ಕೊಟ್ಟು ಇಡ್ಗಾಯಿ ಅಂತ ಹೊಡಿತಾರೆ ಎಲ್ಲರೂ, ಪ್ರತಿಯೊಬ್ಬರು ಪೂಜೆ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಕೂಡ ಒಂದು ಕೈ ಇಟ್ಕೊಂಡು ದೇವರ ಆಶೀರ್ವಾದ ತೊಗೊಂಡು ತಾಯಿ ಆಶೀರ್ವಾದ ಹೋದ್ವಿ. ಹಾಗೆ ನಾನು ತೊಗೊಳ್ಳಿಲ್ಲ, ಎಲ್ಲ ಅವರ ಪ್ರೈವಸಿ ಇರುತ್ತೆ. ಅಲಂಕಾರ ಮಾಡಿದ್ರು, ನೋಡೋಕ್ಕೆ ಚೆನ್ನಾಗಿದೆ. ನಾನಿದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾವು ಇವಾಗ ಅಮ್ಮ ಅವರ ಚಿಕ್ಕವ್ರ ಮನೆಗೆ ಬಂದು ಅವ್ರ ಮನೆಗೆ ಬಂದು ಅವ್ರ ಮನೆ ಎದುರುಗಡೆನೇ ಬಂಡಿ ಇರೋದು, ಅದಕ್ಕೆ ಕಾಣಿಸುತ್ತೆ ಡೈರೆಕ್ಟ್ ಈಚೆ ಕಡೆಯಿಂದ ನಿಂತ್ಕೊಂಡು ನೋಡ್ಬೋದು. ನಾನಿಲ್ಲಿ ವಿಡಿಯೋಸ್ ಕೂಡ ಮಾಡ್ಕೋತಾ ಇದ್ದೀನಿ. ಎಲ್ಲ ಹೂವಿನ ಅಲಂಕಾರ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ನಮ್ಮ ಜಶ್ವಿತ್ತು, ಲಡ್ಡು ಅಲ್ಲಿ ಬ್ಯಾಂಡ್ ಸೌಂಡ್ಗೆ ಡ್ಯಾನ್ಸೇ ಮಾಡ್ತಾಯಿದ್ರು ಅಣ್ಣ ತಮ್ಮ ಇಬ್ಬರೂ. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು.
ನನಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಹೇಗಿರುತ್ತೆ, ಯಾವ ಥರ ಮಾಡ್ತಾರೆ ಅಲಂಕಾರ ಎಲ್ಲ ನೋಡೋಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಆಗಿತ್ತು. ನಾನು ನೋಡಿ ತುಂಬ ಅಂದರೆ ತುಂಬಾ ಖುಷಿಪಟ್ಟೆ, ತುಂಬಾ ಇಷ್ಟ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಕ್ಕೂ ಅದರ ಕೊಂಬೆಗೆಲ್ಲ ಬಾಳೆ ಹೂವು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗೂ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಪಂಚು ಅಂತ ಬರ್ತಾರೆ, ಚಿಕ್ಕದಾಗಿ ಗೊತ್ತಿಲ್ಲ. ಸೊ ಅದನ್ನು ಕೂಡ ಹಚ್ಚಿ ಪೂಜೆ ಮಾಡ್ತಾರೆ. ಚೆನ್ನಾಗಿ ಬಂಡಿ ಕಟ್ಟಿ ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ತಾಯಿ ದೊಡ್ಡಮ್ಮ ತಾಯಿ ಹಾಗೆ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಹಾಗೆ ನಾನು ಇಲ್ಲಿ ನಮ್ಮ ರಿಲೇಷನ್ ಅವ್ರನ್ನೂ ಕೇಳ್ತಾ ಇದ್ದೆ, ನೀನು ಕೂಡ ವೀಡಿಯೋ ಮಾಡ್ಕೋಬೋದಾ, ಏನು ಅಬ್ಜೆಕ್ಷನ್ ಇಲ್ವಾ ನಿಮಗೆ, ಏನು ಅನಿಸಲ್ಲ ಅಂದರೆ ಆ ಥರ ಎಲ್ಲ ಏನೂ ಇಲ್ಲ, ವೀಡಿಯೋ ಮಾಡ್ಕೋಬೋದು ಅಂತ ಹೇಳಿದರು. ಸೊ ಅದಕ್ಕೆ ಅವ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದೆ. ಮಾಮೂಲಿ
ಪಾಪುದು ಅನ್ನಪ್ರಾಶನೂ ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಅದನ್ನು ಅಕ್ಕ ಕಂಟಿನ್ಯೂ ಮಾಡಿದ್ದಾಳೆ ವ್ಲಾಗಲ್ಲಿ, ಹಾಗೆ ನೋಡಿ. ಹಾಯ್ ಹೆಲೋ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಾಪುಗೆ ಇವಾಗ 6 ಮಂತ್ ರನ್ನಿಂಗ್, ಹಂಗಾಗಿ ಅವ್ನಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮನೇಲೇ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮುಂದೆ ಸ್ವಲ್ಪ ಪೊಂಗಲ್ನ ಮಾಡಿಟ್ಬಿಟ್ಟು ಅದನ್ನೇ ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಫಸ್ಟು ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಪಾಪುಗೆ ಅದನ್ನು ಮುಟ್ಟಿಸ್ಬಿಟ್ಟು ಅಕ್ಕಿನ ದೇವ್ರ ಕೈ ಮುಗಿಸ್ಬಿಟ್ಟು, ಅದಾದಮೇಲೆ ದೇವ್ರ ಮುಂದೆ ಏನಿಟ್ಟಿದೆ ಪೊಂಗಲ್ನ ಅದನ್ನೇ ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಪಾಪುನೇ ಇಷ್ಟಪಟ್ಟು ತಿಂದ ಪೊಂಗಲ್ನ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವನಿಗೆ ಕಿಚಡಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹೆಸರುಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಫ್ರೈ ಆದಮೇಲೆ 2 ಬೇಳೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ, ತೊಳೆದಿರೋ ಅಂಥ ಅಕ್ಕಿನ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ನೀರನ್ನ. ನೀವು ಬೇಕಾದ್ರೆ ಹೆಸ್ರು ಬೇಳೆ ಬದಲು ತೊಗರಿ ಬೇಳೆ, ಮಸೂರು ದಾಲ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಪಾಪುಗೆ, ಬಟ್ ಟೇಸ್ಟ್ ಬೇಕಲ್ವಾ, ಅವ್ರು ಹೇಗೆ ತಿಂತಾರೆ, ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 4 to 5 ವಿಸಿಲ್ ಕೂಗ್ಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಹಂಗಾಗಿ ಈ ಕನ್ಸಿಸ್ಟೆನ್ಸಿಲಿ ಕೊಡ್ತೀನಿ ನಾನು. ನಮಗೆಲ್ಲರಿಗೂ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳೆಕಾಯಿ ದಿಂಡು ಬಸ್ಸಾಂಬಾರು ಮಾಡೋಣ ಅಂತ ಹೇಳಿದ್ರು ಅಮ್ಮ. ಹಂಗಾಗಿ ಬಾಳೆಕಾಯಿ ದಿಂಡೆಲ್ಲ ಕಟ್ ಮಾಡ್ತಾಯಿದ್ದೆ. ಬಾಳೆಕಾಯಿ ದಿಂಡು ಬೇಗ ಕಪ್ಪಾಗುತ್ತೆ, ಹಂಗಾಗಿ ನೀರಿಗೆ ಹಾಕಿ ಇಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ತಣ್ಣಿಕಾಳು ಮತ್ತು ಹುಳ್ಳಿಕಾಳನ್ನ ಬೇಯಕ್ಕೆ ಇಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಬೆಂದಾದಮೇಲೆ ಕಟ್ ಮಾಡಿರೋಂಥ ಬಾಳೆ ದಿಂಡನ್ನು ಹಾಕ್ತಾಯಿದ್ದೀನಿ. ಅದು ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು. ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸುಟ್ಕೋತಾರೆ ನಮ್ಮಮ್ಮ, ಸುಟ್ಕೊಂಡು ಮಾಡೋದು ಬಸ್ಸಾಂಬಾರನ್ನ. ಅದು ಸುಟ್ಟಿರೋದು. ಅದಾದಮೇಲೆ ಏನು ಬೇಯಿಸಿರ್ತೀವಿ ಕಾಳು, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದಾರೆ. ಅದು ಟೊಮ್ಯಾಟೊ ಮತ್ತು ಜೀರಿಗೆ, ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋತೀವಿ. ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಒಂದು ಕಡ್ಡಿಗೆ ಚುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಕಪ್ಪಗಾಗೋ ಥರ ಬಿಸಿ ಮಾಡಿಕೊಂಡು ಅದನ್ನು ರುಬ್ಕೊಂಡಿರೋದು. ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದಾದಮೇಲೆ ಒಣಮೆಣ್ಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಏನು ಬೇಯಿಸಿರ್ತೀವಿ ಆ ನೀರನ್ನ ಹಾಕೋತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲೆನೂ ಆ್ಯಡ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಯಾವಾಗಲೂ ಇದೇ ರೀತಿ ಬಸ್ಸಾಂಬಾರು ಮಾಡೋದು. ಸೊಪ್ಪದಾಗಿರ್ಬೋದು ಅಥವಾ ಬೀನ್ಸ್ ಮತ್ತು ಹಸ್ರು ಕಾಳ್ದು ಬಸ್ಸಾಂಬಾರು ಆಗಿರ್ಬೋದು, ಅದೆಲ್ಲನೂ ಇದೇ ರೀತಿ ಮಾಡೋದು. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ ಹಿಂಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನು ಬಸ್ತಿರ್ತೀವಿ ಕಾಳು ಮತ್ತು ಕಾಯಿ ದಿಂಡನ್ನ ಪಲ್ಯ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಬಾಳೆ ದಿಂಡ ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ ಇರುತ್ತಲ್ಲ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ.
ಅವಾಗವಾಗ ಒಂದೊಂದು ಸಲ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಏನು ಬೇಯಿಸಿರ್ತೀವಿ ಕಾಳು ಮತ್ತು ಬಾಳೆದಿಂಡು ಅದನ್ನು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದಾರೆ. ಅದಾದಮೇಲೆ ಅಪ್ಪಂಗೆ ಊಟಕ್ಕೆ ಹಾಕ್ಕೊಟ್ರು. ಅದಾದಮೇಲೆ ಇಲ್ಲಿ ನ್ಯೂಟ್ರಿ ಬ್ಲೆಂಡರ್ನ ತರಿಸ್ಕೊಂಡಿದ್ದೀನಿ. ಪಾಪುಗೆ ಬೇಕು ಅಂತ ಹೇಳಿ ಭರತ್ತವ್ರಿಗೆ ಹೇಳಿದ್ದೆ, ಹಂಗಾಗಿ ತೊಗೊಂಬಂದು ಕೊಟ್ಟಿದ್ದಾರೆ. ವಂಡರ್ ಚಿಫ್ ಬ್ರ್ಯಾಂಡ್ ಅವ್ರದ್ದು ತೊಗೊಂಡಿರೋದು ನಾನು. ಅದಕ್ಕೆ ಫ್ರೀ ಬಂದು ಕೆಟಲ್ ಕೂಡ ಕೊಟ್ಟಿದ್ದಾರೆ. 2 ಜಾರ್ ಕೊಟ್ಟಿದ್ದಾರೆ. ಅದಾದಮೇಲೆ ವೆಜಿಟೇಬಲ್ ಕಟ್ಟರ್ ಕೊಟ್ಟಿದ್ದಾರೆ. ಚಿಕ್ಕದೊಂದು ಮತ್ತು ದೊಡ್ಡದೊಂದು ಜಾರ್ ಕೊಟ್ಟಿದ್ದಾರೆ. ಇದು ಬಂದು ವೆಜಿಟೇಬಲ್ ಕಟ್ಟರು. ಅದಾದಮೇಲೆ ಒಂದು ಬಾಟಲ್ ರೀತಿ ಕೊಟ್ಟಿದ್ದಾರೆ. ಜ್ಯೂಸ್ ಏನಾದರೂ ಮಾಡಿದ್ರೆ ಅದಕ್ಕೆ ಹಾಕ್ಕೊಂಡು ಕುಡಿಬೋದು. ಪಾಪುಗೆ ಸ್ವಲ್ಪ ಸಿರ್ಲಾಕೆಲ್ಲ ಮನೇಲೇ ಮಾಡ್ಕೊಳ್ಳೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಮಾಮೂಲಿ ಮಿಕ್ಸಿಲೆಲ್ಲ ಅಷ್ಟು ಫೈನ್ ಪೇಸ್ಟ್ ಆಗಲ್ಲ, ಹಂಗಾಗಿ ಇದು ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಬುಕ್ ಕೊಟ್ಟಿದ್ದರು, ಅದರಲ್ಲಿ ಸ್ವಲ್ಪ ರೆಸಿಪೀಸ್ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಹಾಗೆ ನೋಡ್ತಾ ಇದೆ. ನೆಕ್ಸ್ಟು ಆದಷ್ಟು ವಿಡಿಯೋ ಪಾಪುಗೆ ಯಾವ ರೀತಿ ಸಾಲಿಡ್ ಕೊಡ್ತಾಯಿದ್ದೀನಿ, ಏನು ಕೊಡ್ತಾಯಿದ್ದೀನಿ ಅದ್ರ ರಿಲೇಟೆಡೇ ಆಗಿರುತ್ತೆ. ಹಂಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವ ರೀತಿ ಯೂಸ್ ಮಾಡ್ಬೋದು ಬ್ಲೆಂಡರ್ನ ಅನ್ನೋದನ್ನು ಇದರಲ್ಲಿ ಬುಕ್ಕಲ್ಲಿ ತೋರಿಸಿದ್ದಾರೆ. ಹಂಗಾಗಿ ಎಲ್ಲ ಚೆಕ್ ಮಾಡ್ತಾಯಿದೆ. ಹಾಗೆ ಸ್ವಲ್ಪ ಸ್ಮೂದಿ ಎಲ್ಲ ಹೇಗೆ ಮಾಡೋದು, ಅದಾದಮೇಲೆ ಚಟ್ನಿ, ಈ ಥರದ್ದೆಲ್ಲ ರೆಸಿಪೀಸ್ನೆಲ್ಲ ಬುಕ್ಕಲ್ಲಿ ತೋರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.